ಡಿಕೆ ಕ್ಯಾಬಿನೆಟ್ನಲ್ಲಿ ಕೆಲ ಮಂತ್ರಿಗಳು ಬದಲಾವಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಡಿಕೆ ಕ್ಯಾಬಿನೆಟ್ನ ಕೆಲ ಮಂತ್ರಿಗಳ ಬದಲಾವಣೆ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯೆ. ಯಾರಿಗೆ ಏನ್ ಕೊಡಬೇಕು ಅನ್ನೋದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ಜೊತೆ ಚರ್ಚಿಸಿ ಸರಿಯಾದ ನಿರ್ಧಾರ ಕೈಗೊಳ್ತಾರೆ. 133 ಶಾಸಕರು ಇದ್ದಾರೆ, 30ರಿಂದ 33 ಸಚಿವ ಸ್ಥಾನ ಮಾತ್ರ ಇರೋದು. ಹೀಗಿರುವಾಗ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡೋದು ಕಷ್ಟವಾಗುತ್ತೆ. ಹೈಕಮಾಂಡ್ ಪಕ್ಷದ ಕೆಲಸ ಮಾಡಿ ಅಂದ್ರೂ ನಾನು ಸಿದ್ಧ. ಹೈಕಮಾಂಡ್ ಕೇಳಿದ್ರೆ ನಾನು ರಾಜೀನಾಮೆಯನ್ನ ನೀಡಲು ಸಿದ್ಧ. ಡಿಕೆ ಕ್ಯಾಬಿನೆಟ್ನಲ್ಲಿ ಕೆಲ ಮಂತ್ರಿಗಳು ಬದಲಾವಣೆ ವಿಚಾರವಾಗಿ ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರೆ, ಆದರೂ ಕೂಡ ಒಂದು 2-3 ಜನ ಚೇಂಜಸ್ ಆಗ್ತಾರೆ. ಇನ್ನು ಆ ಒಂದು ಮಂತ್ರಿಗಿರಿ ಪಟ್ಟವನ್ನು ಇನ್ನು ಕೆಲವು ಮಂತ್ರಿಗಳು ಪಡ್ಕೊಳ್ತಾರೆ ಅನ್ನುವಂತಹ ವಿಚಾರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ಕೊಂಬನ್ನಿ. ಮಂತ್ರಿಗೆ ಯಾವ ಜವಾಬ್ದಾರಿ ಕೊಡಬೇಕನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ. ಹೈಕಮಾಂಡ್ ಜೊತೆ ಕನ್ಸಲ್ಟ್ ಮಾಡಿ ಅವರು ಸರ್ಕಾರ ಯಾರಿಗೆ ಜವಾಬ್ದಾರಿ ಕೊಟ್ಟರೆ ಚೆನ್ನಾಗಿ ನಡೀತದೆ, ಚೆನ್ನಾಗಿ ನಿರ್ವಹಿಸ್ತೀವಿ ಅಂದ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ನೋಡಿ, ನಾನು ಮೊನ್ನೆ ಕೂಡ ಇದೇ ಹೇಳಿದ್ದೀನಿ. ನಾವು ಸುಮಾರು 140 ಜನ ಇದ್ದೀವಿ. 33 ಹುದ್ದೆಗಳಿದೆ. ಎಲ್ಲರಿಗೂ ತೃಪ್ತಿಪಡಿಸೋದು ಭಾಳ ಕಷ್ಟದ ಕೆಲಸ. ಸಾಮಾಜಿಕ ನ್ಯಾಯ ಕೊಡೋದು ಕಷ್ಟದ ಕೆಲಸ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಕೊಡೋದು ಕಷ್ಟದ ಕೆಲಸ. ಆದರೂ ಕೂಡ ಎಲ್ಲರೂ ಸೇರಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೂ ಕೂಡ ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ರಾಗಬೇಕಾಗ್ತದೆ. ನಾನು ಬದ್ರಾಗ್ತೀನಿ. ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡು. ಆಯಿತಾ? ಈಗ ಇಲ್ಲ, ಒಂದು ನಿಮಿಷ ಅದಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಕ್ಷ ನಿರ್ಧಾರ ತಗೊಂಡು ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಈಗ ಪಕ್ಷದ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ನಮ್ಮ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಇಲ್ಲಪ್ಪ ಸಾಕಾಯಿತು, ನೀನು ಈಗ ಪಕ್ಷದ ಕೆಲಸಕ್ಕೆ ಹೋಗು ಅಂದರೆ ಐ ಹ್ಯಾವ್ ಟು ಡೂ ಇಟ್. ದೇರ್ ಇಸ್ ನೋ ಚಾಯ್ಸ್. ಎಲ್ಲರಿಗೂ ಅನ್ವಯ ಆಗ್ತದೆ, ನನಗೂ ಅನ್ವಯ ಆಗ್ತದೆ, ಯಾರಿಗಾದರೂ ಅನ್ವಯ ಆಗ್ತದೆ. ಆಮೇಲೆ ಅದರಲ್ಲಿ ಅಸಮಾಧಾನ ಪಡುವಂಥ ಯಾವುದೇ ಇದು ನನ್ನಲ್ಲಿಲ್ಲ. ಯಾವುದೇ ಡಿಕೆ ಕ್ಯಾಬಿನೆಟ್ನ ಕೆಲ ಮಂತ್ರಿಗಳು ಚೇಂಜಸ್ ಆಗ್ತಾರೆ ಎನ್ನುವಂತಹ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ, 133 ಜನ ಮಂತ್ರಿಗಳಿದ್ದಾರೆ, ನಮಗೆ ಬೇಕಾಗಿರೋದು 30ರಿಂದ 33 ಸೀಟ್ ಅಷ್ಟೇ. ಎಲ್ರಿಗೂ ಪ್ರಾತಿನಿಧ್ಯ ಕೊಟ್ಟರೆ ಎಲ್ಲಿಂದ ಮಂತ್ರಿ ಮಾಡೋಣ, ಹೇಗೆ ಮಂತ್ರಿ ಮಾಡೋಣ? ಇಷ್ಟೊಂದು ಜನಕ್ಕೆ ಎಲ್ಲರೂ ಕೂಡ ನನಗೆ ಬೇಕು ಅಂತ ಹೇಳ್ತಾರೆ. ಆದರೆ ನಾವು ಯಾರಿಗೆ ಮಂತ್ರಿ ಮಾಡೋದು? ಪಕ್ಷದ ಕೆಲಸ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಏನಾದ್ರು ನನಗೆ ಪಕ್ಷದ ಕೆಲಸ ಮಾಡಿ ಅಂದರೆ ಖಂಡಿತವಾಗ್ಲೂ ನಾನು ಕೆಲಸ ಮಾಡ್ತೀನಿ. ಏನಾದರೂ ರಾಜೀನಾಮೆ ಕೊಡಿ ಅಂದರೆ ಖಂಡಿತವಾಗ್ಲೂ ರಾಜೀನಾಮೆ ಕೊಡೋಕೆ ಸಿದ್ಧ. ನಾನು ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ. ಹಾಗೆಯೇ 30ರಿಂದ 33 ಸೀಟ್ ಅಷ್ಟೇ ಇರೋದು, 133 ಶಾಸಕರಿದ್ದಾರೆ. ನಾವು ಹೇಗೆ ಎಲ್ರಿಗೂ ಪ್ರಾತಿನಿಧ್ಯ ಕೊಡೋಕ್ಕಾಗುತ್ತೆ? ಕೆಲ ಮಂತ್ರಿಗಳು ಚೇಂಜಸ್ ಆದರೂ ಆಗಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡಿದ್ದಾರೆ.